ಅಪ್ಪ, ನನಗೆ 2 ಲಕ್ಷ ಅಮೌಂಟ್ ಬೇಕು. 2 ಲಕ್ಷ ಏಕೆ? ನಾನೇನು ಎಂಜಾಯ್ ಮಾಡೋಕ್ಕಲ್ಲ ಕೇಳ್ತಿರೋದು, ನನಗೆ ಏನ್ಕೋ ಬೇಕು. ತಿಂಡಿ ತಿಂತ? ಹ್ಞೂ, ತಿಂದೆ. ಕೆಲಸ ನೋಡ್ಕೋ. ಇವಾಗ ಕೊಡಲ್ವಾ? ಕೊಡೋಕ್ಕಾಗಲ್ಲ. ಕೊಡಕ್ಕಾಗಲ್ವಾ? ದುಡ್ಡು ಕೊಡಕ್ಕೆ ಸಾಯ್ತಾ ನಮ್ಮಪ್ಪ. ಮಾಡಿ ಇಟ್ಟವನೆ, ಸ್ವಂತ ಮಗುಂಗ್ ಕೊಡದೆ ದಾರಿಲೋಗೋ ದಾಸ ಹಿಂಗ ಕೊಡ್ತಾನೆ. BMW ಕಾರ್ ಇದ್ರು BMTC ಓಡಾಡು ಅಂತಾನೆ. ಬ್ರೋ, ಪಕ್ಕಾ ಬ್ರೋ, ನೀವೇನು ಟೆನ್ಷನ್ ತಗೊಂಬೇಡಿ, ಪಕ್ಕ ಬಂದೇ ಬರ್ತೀನಿ ಬ್ರೋ. ಹಾ, ಓಕೆ, ಡನ್. ಮುರಾರಿ ಏನೆಂದ ಕೆಲಸ ನಿಂದು ಫಲ ನಂದು ಅಂದಾನೋ ಬ್ಯೂಟಿನ ಹಿಡಿಯೋಣ. ನಾನು ಯಾರು ಅಂತ ತೋರಿಸ್ತೀನಿ, ದುಡ್ಡು ಮಾಡಿ. ಒಂದೇ ಒಂದು ಚಾನ್ಸ್ ಬೇಕಷ್ಟೇ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಬಾಯಲ್ಲಿ ಎಲ್ಲರೂ ಹೇಳ್ತಾರೆ, ಕೈಯಲ್ಲೇ ಕಿಸಿಯಕ್ಕಾಗಲ್ಲ. ಚಾನ್ಸ್ ಸಿಗ್ಲಿ, ಕಿಸು ತೋರಿಸ್ತೀನಿ. ಅದಕ್ಕೆಲ್ಲ ತುಂಬ ಕಷ್ಟಪಡಬೇಕು. ಎಂತ ಕಷ್ಟ ಆದರೂ ಸರಿ. ಹೌದಾ? ನಿನ್ನ ಕೈಲಾಗುತ್ತಾ? ಏನು ಕೆಲಸ ಹೇಳಿ ಬ್ರೋ, ಮಾಡಿ ಬಿಸಾಕ್ತೀನಿ. ಸಿಂಪಲ್, ನಾನು ಹೇಳ್ದಂಗೆ ಕೇಳಿದ್ರೆ 2 lakhs ಕೊಡ್ತೀನಿ. ಇದೆಯಾ ಮೀಟ್ರು? ನನಗೇನೆ. ಏನು ಕೆಲಸ ಹೇಳಿ, ಚಿಟ್ಕೆ ಹೊಡೆಯೋರಲ್ಲಿ ಮಾಡಿ ಮುಗಿಸ್ತೀನಿ. ಒಬ್ಬನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಲ್ಪ್ ಮಾಡಷ್ಟೇ. ಕಿಡ್ನಾಪಾ? ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ತೊಂದರೆ ಆಗಂತ ಕಿಡ್ನಾಪು ಇದಲ್ಲ. ಏನಂತೀಯ, ಆಗುತ್ತಾ ನಿನ್ನ ಕೈಲಿ? ನನಗೆ 2 lakh ಕೊಡ್ತೀರ ತಾನೆ? ಹಂಗಾದ್ರೆ ಓಕೆ. ಯಾರನ್ನ, ಎಲ್ಲಿ, ಹೇಗೆ? ಈಗ ನಾವು ಕಿಡ್ನಾಪ್ ಮಾಡ್ತಿರೋರಪ್ಪ ಬೇಜಾರು ದುಡ್ಡು ಮಾಡಿ ಇಟ್ಟವನೆ. ಅವರಪ್ಪ ರಾಜಕೀಯದಲ್ಲಿ ಮಾತ್ರ ಇರ್ತಾನೆ, ಆದರೆ ಅವ್ರ ದೊಡ್ಡ ಮಗ ಬೇರೆ ಎಲ್ಲದರಲ್ಲೂ ಇರ್ತಾನೆ. ಬಡ್ಡಿ ವ್ಯವಹಾರದಿಂದ ಹಿಡಿದು ಕಬ್ಜಾ, ಲ್ಯಾಂಡಿಂಗ್ ಎಲ್ಲ ವ್ಯವಹಾರ ಮಾಡ್ತಾನೆ. ಬೇಜಾರು ದುಡ್ಡು ಮಾಡಿ ಇಟ್ಟವನೆ. ಇವನ್ ದುಡ್ಡಿಂದ ಕಾಕಿನ ಕಾದಿನ ಎರಡನ್ನೂ ಖರೀದಿ ಮಾಡಿದ್ದ. ಇವನ ಅರಾಜಕತೆ ಅಟ್ಟಾಸ ಕೇಳೋರು ಯಾರು? ಕಿಡ್ನಾಪ್ ಮಾಡ್ತಾ ಇರೋದು ನಾವು ಅಲ್ಲ, ಅವನ ತಮ್ಮನ್ನ. ಬ್ರೋ, ನಿಮಗೆ ಮನು ಗೊತ್ತಾ? ಗೊತ್ತಿಲ್ಲ. ತಿಳ್ಕೋ, ಅದು ನಾನೇ.
ಹಲೋ. ನಿನ್ನ ತಮ್ಮ ಇನ್ನೂ ಮನೆಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ? ಪರವಾಗಿಲ್ಲ, ಇನ್ನೂ ಮಾಡ್ಕೊ. ಯಾಕಂದ್ರೆ ನಿನ್ನ ತಮ್ಮ ನಮ್ಮ ಹತ್ರ ಇದ್ದಾನೆ. ಯಾರೋ ನೀನು? ಕಿಡ್ನ್ಯಾಪರ್ಸ್. ಎಲ್ಲದಕ್ಕೂ ಒಂದು ಬೆಲೆ ಅಂತ ಇರುತ್ತೆ. ನಿನ್ನ ತಮ್ಮನ ಬೆಲೆ 10 ಲಕ್ಷ ಕೊಡು, ಬಿಟ್ಬಿಡ್ತೀವಿ. ಗಂಟೇನಲ್ಲ, ಅತಿ ಬುದ್ಧಿವಂತಿಕೆ ತೋರ್ಸೋಕ್ಕೋಗಿ ಪೊಲೀಸು ಗಿಲೀಸು ಅಂತ ಹೋದ್ರೆ ನಿನ್ನ ತಮ್ಮನ ಪೋಸ್ಟ್ ಮಾರ್ಟಮ್ಗೂ ಸಿಗಲ್ಲ. ಮತ್ತೆ ಕಾಲ್ ಮಾಡೋ ಅಡ್ರೆಸ್ ಹೇಳ್ತೀನಿ, ಡಿಸೈಡ್ ಮಾಡ್ಕೋ. ಬ್ರೋ ಊಟ. ನಾವು ದುಡ್ಡು ಇಸ್ಕೊಂಬರೋಕೆ ಇದು ಪರ್ಫೆಕ್ಟ್ ಪ್ಲೇಸು. ಇಲ್ಲಿ ಯಾವ ಜನನೂ ಓಡಾಡಲ್ಲ, ಕ್ಯಾಮ್ರಾನೂ ಇರಲ್ಲ. ಕ್ಯಾಮ್ರಾಗಳಿದ್ರೆ ನಮ್ಮ ಹತ್ರ ಇರೋ ಟೆಕ್ನಾಲಜಿ ಬಳಸಿ ಎಲ್ಲ ಟರ್ನ್ ಆಫ್ ಮಾಡೋಣ. ಇಲ್ಲಿ ಹೋಗಿ ಇಸ್ಕೊಂಬಂದ್ರೆ ನಮ್ಗೆ ಯಾವ ಪ್ರಾಬ್ಲಮ್ಮು ಇರಲ್ಲ. ಏನಾಯ್ತಣ್ಣ? ತಮ್ಮ ಕಿಡ್ನಾಪ್ ಆಗಿದ್ದಾನಂತೆ. ಯಾರಣ್ಣ ಮಾಡಿರೋದು? ನಮ್ಗೆ ಗೊತ್ತಿರೋ ಎಸ್ಐನ ಕರ್ಸ್ಬಿಡೋಣ. ಬೇಡ, ಈ ವಿಷಯ ಈಚೆ ಎಲ್ಲೂ ಲೀಕ್ ಆಗಬಾರ್ದು. ನಮ್ಮನ್ನ ಮುಂದೆಯಿಂದ ಎದುರಿಸೋಕ್ಕಾಗದೆ ಬೆನ್ನಿಂದೆ ಸಂಚು ಮಾಡಿದ್ದಾರೆ. ಈ ವಿಷಯ ಹೊರಗಡೆ ಹೋದ್ರೆ ನಮಗೆ ತೊಂದರೆ. ಈ ಒಳ್ಳಕ್ಕೆ ನಾವು ಬೀಳಬಾರ್ದು. ಹೋಗು, ದುಡ್ಡು ರೆಡಿ ಮಾಡು. ಕಾಲಿಗುಡ್ಡ ಅಂತೆ. ಇಟ್ಟಾಯ್ತು. ಇಟ್ಟಾಯ್ತು. ದುಡ್ಡು ಬಿಟ್ಟೆ, ಓಕೆ. ನಿಮ್ಮವನ್ನು ಯಾಕೆ ಬಿಟ್ಟೆ? ಅವನಿಗೆ ಗೊತ್ತಾಗೋಗಿದೆ. ಗೊತ್ತಾಗೋಯ್ತಂತೆ ಬಾರೋ. ಅಬಿ ಥ್ಯಾಂಕ್ ಯು ಬ್ರೋ. ಬರೋಣ ಬ್ರದರ್ಸ್. ಅವ್ನು ಕೂಡ ಹಾಕಿರೋ ರೂಮ್ ಬೀಗ ಹಾಕಿದ್ಯೇನೋ? ಬೀಗನ ಹಾಕುದ್ನೋ ಇಲ್ವೋ ಗೊತ್ತಿಲ್ವಲ್ಲ. ಚೆನ್ನಾಗಿದೆಯಾ ತಾನೇ? ಹ್ಞೂ ಅಣ್ಣ. ಅವ್ರ ಮುಖ ಏನಾದರೂ ನೋಡ್ದಾ? ಕಿಡ್ನಾಪ್ ಮಾಡಿರೋರ್ದು ಮುಖ ಏನಾದರೂ ನೋಡ್ದಾ?
ಮಾಡೋನೊಬ್ಬ ಇಲ್ಲೇ ಉನ್ಕಣೋ ತಗ್ಲ ಕಂಡ್ರೆ ತಿಥಿ ಓಡನೆ ಕರ್ಕೊಳ ಕೇಳು. ಲೇ ಅವ್ರ ಅಣ್ಣಂಗೆ ಅವನೇನಾದ್ರು ಹೇಳಿದ್ರೆ ಪ್ರೀತಿ ಮಾಡೋಣ. ಚಾನ್ಸೇ ಇಲ್ಲ. ಇದರಲ್ಲಿ ಅವನದು ಪಾಲಿರುತ್ತೆ. ಎಲ್ಲ ಕೆಲಸನೂ ಅವನೇ ಮಾಡ್ತಾನೆ. ಯಾಕಂದರೆ ತಾನು ಕಿಡ್ನ್ಯಾಪ್ ಆಗಿದ್ದೀನಿ ಅಂತ ಅವನಿಗೆ ಗೊತ್ತಿರಲ್ಲ. ಅವನಿಗೆ ಸಿನಿಮಾ ಹುಚ್ಚು. ಅದರಿಂದಲೇ ಅವನ್ನ ಟ್ರ್ಯಾಪ್ ಮಾಡಿ ದುಡ್ಡಿನ ಅವಶ್ಯಕತೆ ಬರುವಾಗ ನಾವು ಮಾಡಬೇಕು. ಪಕ್ಕ ಬಂದೇ ಬರ್ತೀನಿ ಬ್ರೋ. ಹಾ, ಅವರಣ್ಣ ಮೂರ್ಖ ಆಗೋಕೆ ಅವನು ಕಾರಣ ಅಂತ ಗೊತ್ತಾದರೆ ಬಿಡ್ತಾನ? ಅವ್ರ ಅಣ್ಣನ ಮೇಲಿರೋ ಭಯದಿಂದ ಅವನೇನು ಹೇಳಲ್ಲ. ಸೊ ನಾವು ಸೇಫ್. ಅಂತೂ ದುಡ್ಡು ಹಂಚ್ಬಿಟ್ರಿ. ಕಾಡಿ ಬೇಡಿ ತುಂಬ ಕಷ್ಟಪಟ್ಟು ಇಸ್ಕೊಂಬಂದಿದ್ದೀವಣ್ಣ. ನಿಮ್ಮ ಪ್ರಾಪರ್ಟಿನೂ ನೀವು ಉಳಿಸ್ಕೊಂಬಿಟ್ರಿ. ಬರ್ತೀವಣ್ಣ.